ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಟಿ ಇಶಿತಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸರಸು ಆಗಿರ್ಬೋದು, ಪುಟ್ಟಕ್ಕನ ಮಕ್ಕಳು ಆಗಿರ್ಬೋದು, ಶ್ರೀಗೌರಿ ಧಾರಾವಾಹಿಗಳಲ್ಲಿ ಸಾಕಷ್ಟು ಪಾತ್ರಗಳ ಮೂಲಕ ಜನಮನ ಗೆದ್ದವರು ಸ್ನೇಹಿತರೆ. ಜೊತೆಗೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲೂ ಕೂಡ ಈಕೆ ಇದ್ರು. ಆದರೆ ಇತ್ತೀಚೆಗೆ ಈಕೆ ಪಟ್ಟೆ ಸುದ್ದಿಯಲ್ಲಿದ್ರು. ಒಂದು, ಆಕೆಯ ಫೋಟೋಶೂಟ್ಗಳಾಗಿರ್ಬೋದು, ಇನ್ನೊಂದು ಗಂಡನ ಜೊತೆ ಈಕೆ ಯಾಕೆ ಫೋಟೋ ಹಾಕ್ತಾ ಇಲ್ಲ, ಇಬ್ಬರೂ ಕೂಡ ದೂರ ದೂರ ಆಗಿದ್ದಾರಾ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಗಂಡನ ಜೊತೆ ಯಾಕೆ ಫೋಟೋ ಹಾಕಲ್ಲ, ನೆಟ್ಟಿಗರ ಪ್ರಶ್ನೆಗೆ ಮುಟ್ಟಿ ನೋಡಿಕೊಳ್ಳುವಂತೆ ಇದೀಗ ಅಮೃತಧಾರೆ ನಟಿ ಇಶಿತಾ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇವರು ಜೊತೆಗಿದ್ದಾರಾ ಇಲ್ಲವಾ ಅನ್ನುವಂಥ ವಿಚಾರ. ಯಾಕಂತಂದ್ರೆ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಅದೆಷ್ಟೋ ನಟ ನಟಿಯರು ಪೋಸ್ಟ್ ಮಾಡಿದ್ರು, ಮಾಡದೇ ಇದ್ರು ಅನೇಕ ಟ್ರೋಲ್ಗಳಿಗೆ, ಮಾತುಗಳಿಗೆ ಗುರಿಯಾಗ್ತಾನೆ ಇರ್ತಾರೆ. ಅದೇ ರೀತಿ ಈಗ ಟ್ರೆಂಡಿಂಗ್ ನಲ್ಲಿರೋದು ಕೂಡ ಸೀರಿಯಲ್ ನಟಿ. ಯಾವುದೇ ಪೋಸ್ಟ್ ಮಾಡಿದ್ರು ನೆಟ್ಟಿಗರು ಗಂಡನ ಫೋಟೋ ಯಾಕೆ ಹಾಕಲ್ಲ, ಗಂಡನ ಜೊತೆಗಿರುವಂತ ರೀಲ್ಸ್ ಯಾಕೆ ಮಾಡ್ತಾ ಇಲ್ಲ, ಗಂಡನ ಜೊತೆಗೆ ಯಾಕೆ ಡಾನ್ಸ್ ಮಾಡ್ತಾ ಇಲ್ಲ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದೀಗ ಈ ಪ್ರಶ್ನೆಗಳಿಗೆ ಖಡಕ್ ಫೈನಲಿ ಉತ್ತರವನ್ನ ಇಶಿತಾ ಕೊಟ್ಟಿದ್ದಾರೆ. ಹೌದು, ಅಗ್ನಿಸಾಕ್ಷಿ ಮಾಯಾ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದಂತ ನಟಿ ಇಶಿತಾ ವರ್ಷ ಸದ್ಯ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನೆಗೆಟಿವ್ ಪಾತ್ರ ಆಗಿದ್ದಂತ ಮಹಿಮಾ ಈಗ ಕಂಪ್ಲೀಟ್ ಚೇಂಜ್ ಆಗಿದ್ದಾಳೆ. ದಾರಿ ತಪ್ಪಿರೋ ಗಂಡ ಜೀವನ ಸರಿದಾರಿಗೆ ತರೋ ಪ್ರಯತ್ನದಲ್ಲಿದ್ದಾಳೆ ಮಹಿಮಾ. ಇತ್ತೀಚೆಗೆ ನಟಿ ಫೋಟೋಶೂಟ್ ಪೋಸ್ಟ್ ಅನ್ನ ಮಾಡಿದ್ರು. ಸಾಕಷ್ಟು ಜನ ಯಾಕೆ ಕಪಲ್ಸ್ ವಿಡಿಯೋ ಫೋಟೋಸ್ ಹಾಕ್ತಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರು. ಇದೀಗ ಫೈನಲಿ ನಟಿ ಗರಂ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಯಾಕಂತಂದರೆ ಇತ್ತೀಚೆಗೆ ಈಕೆ ಸಾಕಷ್ಟು ಫೋಟೋಶೂಟ್ಗಳನ್ನು ಮಾಡ್ತಾ ಇದ್ದಾರೆ. ಮಾಡರ್ನ್ ಡ್ರೆಸ್ನಲ್ಲಿ ಒಂದಷ್ಟು ಫೋಟೋಶೂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾಕೆ ಇಶಿತಾ ಹೀಗೆ ಚೇಂಜ್ ಆದರು, ಈ ಹಿಂದೆ ಹಿಂಗೆ ಇರಲಿಲ್ವಲ್ಲ ಅಂತ ಸಾಕಷ್ಟು ಜನ ಕೇಳಿದ್ದು ಕೂಡ ಇದೆ ಕಮೆಂಟ್ ಬಾಕ್ಸಲ್ಲಿ. ಆದರೆ ಹಿಂದೆ ನಾವು ನೋಡಿರ್ಬೋದು ಅವರ ಪತಿ ಜೊತೆಗೆ, ನಿಮ್ಗೆಲ್ರಿಗೂ ಕೂಡ ಗೊತ್ತು, ಮುರುಘಾ ಡಾನ್ಸರ್ ಅವರು. ಸೊ ಪತಿ ಜೊತೆಗೆ ಸಾಕಷ್ಟು ಡಾನ್ಸ್ ರೀಲ್ಗಳನ್ನು ಮಾಡ್ತಾಯಿದ್ರು, ಫೋಟೋಸ್ಗಳನ್ನು ಹಾಕ್ತಾಯಿದ್ರು, ಇಬ್ಬರು ಕೂಡ ಟ್ರಾವೆಲ್ ಮಾಡ್ತಾಯಿದ್ರು. ಆದರೆ ಈಗ ಒಂದು ವರ್ಷಗಳಿಂದ ಕಂಪ್ಲೀಟ್ ಇದು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ. ಇಬ್ಬರೂ ಕೂಡ ತಮ್ಮ ತಮ್ಮ ಖಾತೆಯಲ್ಲಿ ಇಬ್ಬರ ಫೋಟೋಸ್ಗಳನ್ನು ಕೂಡ ಹಾಕ್ಕೊಳ್ತಾ ಇಲ್ಲ. ಸೊ ಮುರುಘಾ ಸರ್ ಎಲ್ಲಿದ್ದಾರೆ, ನಿಮ್ಮ ಯಾವುದೇ ವಿಡಿಯೋದಲ್ಲಿ ಅವ್ರು ಕಾಣಿಸ್ತಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಇಶಿತಾ ವರ್ಷ ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಈ ಎಲ್ಲ ಪ್ರಶ್ನೆಗಳಿಗೆ ಫೈನಲಿ ಇಶಿತಾ ಉತ್ತರವನ್ನ ಕೊಟ್ಟಿರುವಂಥದ್ದು. ಅವರು ಎಲ್ಲಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಅವರ ಅಕೌಂಟನ್ನು ಫಾಲೋ ಮಾಡಿ ಅಂತ ಇಶಿತಾ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಗಂಡನ ಬಗ್ಗೆ ಈ ರೀತಿಯಾಗಿ ಹೇಳೋದಾ, ಯಾಕೆ ಒಂದು ನಾಜುಕಾಗಿ ಉತ್ತರವನ್ನ ಕೊಟ್ಟಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಇಶಿತಾ ವರ್ಷ ಹಾಗೆ ಮುರುಘಾ ಇಬ್ಬರು ಕೂಡ ಸುಮಾರು 8 ವರ್ಷಗಳ ಕಾಲ ಪ್ರೀತಿ ಮಾಡಿದ್ರು. ಬಳಿಕ ಅಗ್ನಿಸಾಕ್ಷಿ ಧಾರಾವಾಹಿ ಮುಗೀತಿದ್ದಂತೆ ಇಶಿತಾ ಮುರುಘಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿರ್ತಾರೆ. ಇಶಿತಾ ಪತಿ ಮುರುಘಾ ಡಾನ್ಸರ್ ಕೂಡ ಹೌದು, ಮಾಸ್ಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಸೊ ನಮ್ಮ ಒಂದು ವೈಯಕ್ತಿಕ ಬದುಕನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಅಗತ್ಯ ಇಲ್ಲ. ನಮ್ಮ ಪ್ರೈವಸಿಯನ್ನ ನೀವು ಗೌರವಿಸ್ತೀರಾ ಅನ್ಕೊಂಡಿದ್ದೀವಿ. ನಿಮಗೆ ಅವರ ಡಾನ್ಸ್, ಮುರುಘನ ಕೆಲಸದ ಬಗ್ಗೆ ಅಪ್ಡೇಟ್ ಬೇಕು ಅಂತಂದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಫಾಲೋ ಮಾಡಿ ಅಂತ ನಟಿ ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂತ ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲಿ ನಂದಿನಿಯಾಗಿ ಕಾಣಿಸ್ಕೊಂಡಿದ್ದಂತ ಇಶಿತಾ ವರ್ಷ ಎಂದಿಗೂ ಕೂಡ ನಟಿ ಆಗಬೇಕು ಅಂತ ಬಯಸಿರ್ಲಿಲ್ವಂತೆ. ಕೃಷ್ಣ ರುಕ್ಮಿಣಿ ಧಾರಾವಾಹಿ ನಂತರ ಹೊಸ ಬಾಳಿಗೆ ನೀ ಜೊತೆಯಾದೆ, ತಂಗಾಳಿ, ಅಸಂಭವ, ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಇಶಿತಾ ಬಣ್ಣ ಹಚ್ಚಿದ್ದು ಕಿರುತೆರೆ ವೀಕ್ಷಕರು ಆಕೆಯನ್ನ ಮೆಚ್ಕೊಂಡಿದ್ದು ಮಾತ್ರ ಅಗ್ನಿಸಾಕ್ಷಿಯ ಮಾಯಾ ಪಾತ್ರದ ಮೂಲಕ ಸ್ನೇಹಿತರೆ. ಸೊ ಶ್ರೀಗೌರಿ ಆಗಿರ್ಬೋದು, ಪುಟ್ಟಕ್ಕನ ಮಕ್ಕಳು ಕೆಲವು ಸಂಚಿಕೆಗಳಲ್ಲಿ ಹೀಗೆ ನಟಿಸಿದ್ರು. ಸೊ ಇಶಿತಾ ಇದೀಗ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ, ಅದು ಮಹಿಮಾ ಆಗಿ ಸ್ನೇಹಿತರೆ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಿರುವಂಥದ್ದು ಈ ಜೋಡಿ ಜೊತೆಗೆ ಇಲ್ಲ, ಇಬ್ರು ಜೋಡಿ ದೂರ ದೂರ ಆಗಿದ್ದಾರಾ ಅನ್ನುವಂಥ ಒಂದಷ್ಟು ಗೊಂದಲ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಸೊ ಈ ಹಿಂದೆ ಹಾಕ್ತಿದ್ದವರು, ಈ ಹಿಂದೆ ಪ್ರೈವಸಿಯನ್ನು ಮೇಂಟೈನ್ ಮಾಡ್ತೇ ಇದ್ದವರು ಈಗ ಯಾಕೆ ಪ್ರೈವಸಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ, ಪರ್ಸ್ನಲ್ ಲೈಫ್ ಅಂತ ಈಗ ಯಾಕೆ ಬಂತು, ಈ ಹಿಂದೆ ಇರಲಿಲ್ವಾ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಎತ್ತ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಜೋಡಿ ಸದ್ಯಕ್ಕೆ ಜೊತೆಗಿಲ್ಲ, ದೂರ ದೂರ ಆಗಿದ್ದಾರೆ ಅನ್ನುವಂಥ ಗುಸುಗುಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಸ್ನೇಹಿತರೆ, ಇತ್ತೀಚೆಗೆ ಡಿವೋರ್ಸ್ ಆಗಿರ್ಬೋದು ಅಥವಾ
ದಾಂಪತ್ಯ ಜೀವನ ಕಾಲಿಟ್ಟ ಮೇಲೆ ಬೇರೆ ಬೇರೆ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.